ಭೈರತಿ ಬಸವರಾಜ್ ವಿಚಾರಣೆ ಮಾಡಿ ನೋಟಿಸ್ ಕೊಟ್ಟು ಕಳುಹಿಸುವ ಸಾಧ್ಯತೆ ಇದೆ. ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಟಿಸ್ ಕೊಡುವಂತ ಸಾಧ್ಯತೆ ಕೂಡ ಇದೆ. ಅಂದ್ರೆ ಬಂಧನದ ಭೀತಿಯಲ್ಲಿ ಇರುವಂತ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಮಾತ್ರ ಕೊಡ್ತಾರಾ, ಬಂಧನಕ್ಕೆ ಒಳಪಡಿಸ್ತಾರ ಅನ್ನುವಂತ ಪ್ರಶ್ನೆ ಏನಿತ್ತು, ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಿದೆ. ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿರೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಹತ್ಯೆಯ ಪ್ರಮುಖ ಆರೋಪಿ ಬಂಧನವೂ ಆಗಿಲ್ಲ. ತಲೆ ಮರೆಸ್ಕೊಂಡಿದ್ದಾನೆ ಜಗ್ಗ. ಜೊತೆಗೆ ಪ್ರಮುಖ ಆರೋಪಿ ಕೂಡ ಕೊಲೆ ವೇಳೆ ಸ್ಥಳದಲ್ಲಿ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೆಂಡತಿ ಮಕ್ಕಳ ಜೊತೆ ಊರು ಬಿಟ್ಟಿದ್ದ ಜಗ್ಗ. ಮೊದಲು ಜಗ್ಗ ಕೊಲೆಯಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷಿಯನ್ನ ಕಲೆ ಹಾಕಬೇಕಿದೆ. ಬಳಿಕ ಭೈರತಿ ಬಸವರಾಜ್ ಹಾಗೂ ಜಗ್ಗನ ನಂಟಿನ ಬಗ್ಗೆ ಸಾಕ್ಷಿಗಳು ಬೇಕಾಗುತ್ತೆ. ಆದ್ರೆ ಸದ್ಯ ಪೊಲೀಸರ ಬಳಿ ನೇರವಾಗಿ ಭಾಗಿ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷಿಗಳು ಇಲ್ಲ. ಹೀಗಾಗಿ ಭೈರತಿ ಬಸವರಾಜ್ಗೆ ನೋಟಿಸ್ ಕೊಟ್ಟು ಕಳುಹಿಸುವ ಸಾಧ್ಯತೆ ಇದೆ. ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಆದರೆ ಬಂಧಿಸ್ತಾರಾ ಅಂತ ಬಂದಾಗ ಇಲ್ಲಿ ಬಂಧಿಸುವಂತ ಅವಕಾಶಗಳು ತೀರಾ ಕಮ್ಮಿ. ಕಾರಣ ಜಗ್ಗ ಇನ್ನೂ ಕೂಡ ಸಿಕ್ಕಿಲ್ಲ. ಕೊಲೆ ಮಾಡಿದ್ದು ಜಗ್ಗಾನೇನಾ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಕ್ಕಿಲ್ಲ. ಜೊತೆಗೆ ಕೊಲೆ ಆಗೋದಕ್ಕೂ ಮುಂಚೆ ಜಗ್ಗ ಏನಾದರೂ ಭೈರತಿ ಬಸವರಾಜ್ ಅವ್ರನ್ನ ಭೇಟಿಯಾಗಿದ್ನ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಕೂಡ ಇಲ್ಲ. ಜಗ್ಗ ಮತ್ತು ಭೈರತಿ ಬಸವರಾಜ್ ನಡುವೆ ಇದ್ದಂತ ನಂಟಿನ ಬಗ್ಗೆ ಸಾಕ್ಷಿಗಳು ಸಿಕ್ಕಿಲ್ಲ. ಹೀಗಾಗಿ ಸದ್ಯ ಭೈರತಿ ಬಸವರಾಜ್ಗೆ ನೋಟಿಸ್ ಕೊಟ್ಟು ಕಳಿಸುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಈಗಾಗಲೇ ಭೈರತಿ ಬಸವರಾಜ್ ತನಿಖೆಯನ್ನ ಫೇಸ್ ಮಾಡಿದ್ದಾರೆ. ಏನೆಲ್ಲ ಪ್ರಶ್ನೆಗಳನ್ನ ಕೇಳಿರೋದು, ಸದ್ಯಕ್ಕೆ ಭೈರತಿ ಬಸವರಾಜ್ಗೂ ಜಗ್ಗನಿಗೂ ಇರುವಂತ ನಂಟಿಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಕ್ಕಿಲ್ಲ ಎನ್ನಲಾಗ್ತಾ ಇದೆ. ಹಾಗಾಗಿ ಬಂಧನದ ಭೀತಿಯಂತೂ ತೀರಾ ಕಡಿಮೆ ಭೈರತಿ ಬಸವರಾಜ್ಗೆ. ಓಕೆ, ಏನು ಈಗಾಗಲೇ ಬಿಕ್ಲಾ ಶಿವನ ಹತ್ಯೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಎಫ್ಐ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಅವ್ರನ್ನ ವಿಚಾರಣೆಗೆ ಕರೆಸಿರುವಂಥದ್ದು. ಬಿಕ್ಲಾ ಶಿವನ ತಾಯಿ ಮಾಡಿದ ಆರೋಪ ಏನಿತ್ತು, ಆರೋಪಿಯ ಹಿನ್ನೆಲೆಯಲ್ಲಿ ಅವರು FIR ಅನ್ನು ದಾಖಲು ಮಾಡ್ತಾರೆ. ಪ್ರಕರಣವನ್ನು ದಾಖಲು ಮಾಡಬೇಕಾಗುತ್ತೆ, ಮಾಡಿ ವಿಚಾರಣೆಗೆ ಕರಿಬೇಕು. ಅವ್ರನ್ನ ವಿಚಾರಣೆಗೆ ಕರೆದಿರುವಂಥದ್ದು. ಆದರೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗೆ ಈತ ಏನು ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಹತ್ಯೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾನಾ ಇಲ್ವಾ ಅನ್ನೋದನ್ನ ಸಾಬೀತುಪಡಿಸಬೇಕಾಗುತ್ತೆ. ಸಾಬೀತುಪಡಿಸಬೇಕು ಅಂದರೆ ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳು ಇರಬೇಕಾಗುತ್ತೆ. ಭೈರತಿಯವರ ವಿಚಾರದಲ್ಲಿ ನಾವು ನೋಡ್ತಾ ಬರೋದಾದರೆ ಭೈರತಿಯವರ ವಿಚಾರದಲ್ಲಿ ಇವರಿಗೆ ಸಾಕ್ಷ್ಯಾಧಾರಗಳು ಇದೆಯಾ ಅನ್ನೋದು ಇಲ್ಲಿ ಪ್ರಮುಖವಾಗಿರೋ ಪ್ರಶ್ನೆ. ಆದರೆ ಇಡೀ ಪ್ರಕರಣದಲ್ಲಿ ಆರೋಪದ ಪ್ರಮುಖ ಆರೋಪಿ ಆಗಿರುವಂಥವನು ಜಗದೀಶ್ ಎಲಿಯಾಸ್ ಜಗ್ಗ, ಆತನೇ ಅಪ್ಸ್ಟ್ಯಾಂಡಿಂಗಲ್ಲಿರುವಂಥದ್ದು. ಹೀಗಾಗಿ ಆತ ನೇರವಾಗಿ ಕೊಲೆಯಲ್ಲಿ ಮೊದಲು ಹತ್ಯೆಗೆ ನೇರವಾಗಿ ಇನ್ವಾಲ್ವ್ಮೆಂಟ್ ಇದ್ದಾನೆ. ಆತನ ವಿರುದ್ಧ ಸಾಕ್ಷ್ಯಾಧಾರಗಳಿರಬೇಕು. ಆ ಸಾಕ್ಷ್ಯಾಧಾರಗಳು ಇದ್ದಿದ್ದೇ ಆದರೆ ಆತನನ್ನು ಬಂಧನವನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಕಡೆ ಭೈರತಿ ಬಸವರಾಜ್ ಇದರಲ್ಲಿ ನೇರವಾಗಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಜಗದೀಶ್ ಮತ್ತು ಏನು ಭೈರತಿ ನಡುವಿನ ಸಂಬಂಧ ಮತ್ತು ಭೈರತಿ ಜಗದೀಶ್ಗೆ ನೇರವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಹತ್ಯೆಯನ್ನು ಮಾಡಲಿಕ್ಕೆ ಏನಾದರೂ ಹೇಳಿದ್ರು ಅನ್ನೋದಕ್ಕೂ ಕೂಡ ನೇರವಾಗಿರುವಂಥ ಸಾಕ್ಷಿಗಳು ಬೇಕಾಗುತ್ತೆ. ಸುಮ್ಮನೆ ಯಾರೋ ಮಾಡಿದ ಆರೋಪಕ್ಕೆ ಇವರು ನೇರವಾಗಿ ಅವ್ರನ್ನ ಬಂಧನವನ್ನು ಮಾಡಲಿಕ್ಕೆ ಪೊಲೀಸರು ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಸೂಕ್ತವಾದ ಸಾಕ್ಷ್ಯಾಧಾರಗಳು ಇಲ್ಲ. ಹತ್ಯೆ ಆದ ದಿನ ಜಗದೀಶ ಹೆಂಡತಿ ಸಮೇತ ಊರನ್ನು ಬಿಟ್ಟಿರುವಂಥದ್ದು, ಮನೆಯಲ್ಲಿ ಕೂಡ ಇರಲಿಲ್ಲ. ಅದರ ಜೊತೆಗೆ ಏನು ಭೈರತಿ ಬಸವರಾಜ್ ಕೂಡ ಹತ್ಯೆ ಆದಂಥ ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲಿ ಇರಲಿಲ್ಲ. ಈ ಕಾರಣಕ್ಕಾಗಿ ಅವ್ರನ್ನ ನೇರವಾಗಿ ಆರೋಪಿ ಅಂತ ಹೇಳಿ ಭೈರತಿ ಅವ್ರನ್ನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇನ್ನೊಂದು ಕಡೆ ಟೆಕ್ನಿಕಲ್ ಆಗಿ ಪೊಲೀಸರು ಏನಾದರೂ ತನಿಖೆಯನ್ನು ಮಾಡಿದರೆ ಅಲ್ಲಿ ಒಂದು ವೇಳೆ ಹತ್ಯೆ ಮಾಡಿದ ಬಳಿಕ ಏನೋ ಆರೋಪಿಗಳು ಜಗದೀಶ್ಗೆ ಫೋನ್ ಮಾಡಿ ಜಗದೀಶ್ ಭೈರತಿ ಅವ್ರಿಗೆ ಫೋನ್ ಮಾಡಿದರೆ ಆ ಕಾಲ್ ಡೀಟೇಲ್ಸ್ಗಳಿರ್ಬೋದು. ಅದರ ಟೆಕ್ನಿಕಲ್ ಆಗಿ ಟವರ್ ಡಂಪನ್ನು ಮಾಡಿದಾಗ ಸಿಗುವಂಥ ಏನೋ ಲೊಕೇಶನ್ಸ್ಗಳಿರ್ಬೋದು. ಇಲ್ಲ ಹತ್ಯೆ ಆದಂಥ ಸಂದರ್ಭದಲ್ಲಿ ಜಗದೀಶ್ ಇಲ್ಲ ಭೈರತಿ ಅವ್ರನ್ನ ಭೇಟಿ ಮಾಡಿದ್ರ, ಹಿಂದೆ ಮುಂದೆ ಯಾವತ್ತಾದರೂ ಭೇಟಿಯನ್ನು ಮಾತಾಡಿದ್ರ, ಇಲ್ಲ ಫೋನ್ನಲ್ಲಿ ಮಾತನಾಡಿದ್ರೆ, ಎಲ್ಲ ಮಾಹಿತಿಗಳನ್ನು ಕೂಡ ಪೊಲೀಸರು ತಾಂತ್ರಿಕ ಆಯಾಮದಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದರೆ ಅವುಗಳನ್ನು ಮುಂದೆ ಇಟ್ಕೊಂಡು ವಿಚಾರಣೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವ ಅಂದರೆ ಸರೆಂಡರ್ ಆಗಿರುವಂಥ ಆರೋಪಿಗಳೇನಿದ್ದಾರೆ 5 ಜನ, ಈ 5 ಜನ ಆರೋಪಿಗಳಲ್ಲಿ ಯಾರಾದರೂ ಒಬ್ಬರು ಭೈರತಿ ಬಸವರಾಜ್ಗೂ ಇದಕ್ಕೆ ಹತ್ಯೆಯ ನಡುವಿನ ನಂಟಿನ ಸುಳಿವನ್ನು ಬಿಟ್ಕೊಟ್ಟಿದ್ರೆ ಅವ್ರನ್ನ ಸೂಚನೆ ಮೇರೆಗೋ ಇಲ್ಲ ಭೈರತಿ ಅವರು ಜಗ್ಗನಿಗೆ ಹೇಳಿ ಜಗ್ಗನ ಮುಖಾಂತರ ನಮಗೆ ಈ ಹತ್ಯೆಯನ್ನು ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಬಂದಿತ್ತು ಅಂತನೋ ಈ ರೀತಿಯಾಗಿ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಏನಾದರೂ ಸುಳಿವನ್ನು ಬಿಟ್ಕೊಟ್ಟಿದ್ದೇ ಆಗಿದ್ರೆ ಅಂಥ ಸಂದರ್ಭದಲ್ಲಿ ಭೈರತಿ ಅವರಿಗೆ ಸಂಕಷ್ಟ ಆಗುತ್ತೆ, ಅವ್ರನ್ನ ಬಂಧನ ಮಾಡಬೇಕಾಗತ್ತೆ. ಇದು ಯಾವುದೂ ಕೂಡ ಇಲ್ಲ ಅಂದಾಗ ಕೊನೆಯ ಪಕ್ಷ ಆರೋಪಿಯ
ಮೊಬೈಲ್ಗಳಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಾಗ ಆಡಿಯೋಗಳು ಫೋಟೋಗಳು ಏನಾದರೂ ಇರಬೇಕಾಗುತ್ತೆ. ಸೊ ಇದ್ಯಾವುದು ಸಿಕ್ಕದೆ ಹೋದರೆ ಭೈರತಿ ಬಸವರಾಜ್ ಅವ್ರಿಗೆ ಏನು ರಿಲೀಫ್ ಸಿಗುವ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಜಗ್ಗನ ಬಂಧನದ ಬಳಿಕ ಏನಾದರೂ ಆತನ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿ ರಿಟ್ರೀವನ್ನು ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಫೋಟೋಗಳು, ಫೋನ್ ಕಾಲ್ಸ್ಗಳು, ವಾಟ್ಸಪ್ ಕಾಲ್ಗಳಲ್ಲಿ ಏನಿರುತ್ತೆ ಇವೆಲ್ಲವೂ ಕೂಡ ಬೆಳಕಿಗೆ ಬಂದರೆ ಈ ಬಗ್ಗೆ ಅಂದರೆ ಕಿತ್ಕನೂರು ಜಮೀನಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಬಿಕ್ಲಾ ಶಿವನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಮ್ಯುನಿಕೇಷನ್ ಆಗಿರುವಂಥ ಮೆಸೇಜ್ಗಳಿರ್ಬೋದು, ಫೋಟೋಗಳು ಕಂಡು ಬಂದಿದ್ದೇ ಆದರೆ ಸೊ ಭೈರತಿ ಬಸವರಾಜ್ ಅವರನ್ನು ಯಾವುದೇ ಕ್ಷಣದಲ್ಲಿ ಕರೆದು ಮತ್ತೆ ಬಂಧನ ಮಾಡ್ಬೋದು. ಸದ್ಯ ಇವತ್ತಿನ ಮೇಲ್ನೋಟಕ್ಕೆ ಇರುವ ಮಾಹಿತಿಗಳ ಪ್ರಕಾರ, ಮೂಲಗಳ ಮಾಹಿತಿಯ ಪ್ರಕಾರ ವಿಚಾರಣೆಯನ್ನು ಮಾಡಿ ಅವರ ಬಳಿ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಒಂದು ನೋಟಿಸನ್ನು ಕೊಡ್ಬೋದು. ನಾವು ಯಾವ ಕ್ಷಣದಲ್ಲಿ ನಿಮ್ಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರೆ ಅಂಥ ದಿನ ವಿಚಾರಣೆಗೆ ಬರಬೇಕು ಅಂತೇಳಿ ಅವ್ರಿಗೆ ಸೂಚಿಸಿ ಇವ್ರನ್ನ ಕಳಿಸುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈಗಾಗಲೇ ಜಾಮೀನು ಅರ್ಜಿಗೆ ಹಾಕ್ಕೊಂಡಿರುವಂಥ ಜಗ್ಗ ಆಂಟಿಸಿಪೇಟರಿ ಬೇಲ್ಗೂ ಕೂಡ ಹಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆತ ಏನಾದರೂ ಆಂಟಿಸಿಪೇಟರಿ ಬೇಲನ್ನು ಹಾಕೊಂಡ್ರೆ ಮುಂದಿನ ದಿನಗಳಲ್ಲಿ ಆತನೂ ಕೂಡ ಜಾಮೀನನ್ನು ಪಡೆದು ಪೊಲೀಸರ ಮುಂದೆ ಹಾಜರಾಗುವ ಸಾಧ್ಯತೆಗಳು ಇರುವಂಥದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.